ಹಾಲೆಲೂಯಾ, ಗುಡ್ ಮಾರ್ನಿಂಗ್. ನೀವು ಬೇರೆ ಸ್ಥಳಗಳಿಂದ, ಬೇರೆ ದೇಶಗಳಿಂದ, ಬೇರೆ ಸಮಯದಲ್ಲಿ ವೀಕ್ಷಿಸುತ್ತಾ ಇರಬಹುದು. ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ವಾಟ್ ಎವರ್ ಮೇ ಬಿ ದ ಟೈಮ್ ಈಸ್. ದೇವರ ವಾಕ್ಯವನ್ನು ನೀವು ಕೇಳಿರಿ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ನಮ್ಮ ಭಾರತ ದೇಶದ ಸಮಯಾನುಸಾರವಾಗಿ ವಾಕ್ಯ ಸಾರಲಾಗ್ತಾ ಇದೆ. ಈ ಅನುದಿನದ ಧ್ಯಾನವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಬೆಳಗ್ಗೆಯೇ ಲಾಲಿಸಿರಿ. ಆಧ್ಯಾತ್ಮಿಕವಾಗಿ ಬಲಗೊಂಡು ದಿನವಿಡೀ ಧನ್ಯರಾಗಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಮತ್ತೊಂದು ದಿನ ಕೊಟ್ಟಿದ್ದೀರಿ, ನಮ್ಮನ್ನು ಸಜೀವವಾಗಿಟ್ಟಿದ್ದೀರಿ. ನಿಮ್ಮನ್ನು ಸ್ತುತಿಸುವುದಕ್ಕಾಗಿ, ನಿಮ್ಮನ್ನು ಆರಾಧಿಸುವುದಕ್ಕಾಗಿ, ನಿಮ್ಮ ಚಿತ್ತವನ್ನು ಅರಿತು ನಿಮ್ಮ ಸಾಕ್ಷಿಯಾಗಿ ಬದುಕಲು ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಇನ್ನೊಂದು ದಿನ ದೇವರು ಕೊಟ್ಟಿದ್ದಾರೆ. ಎಲ್ಲರಿಗೂ ಈ ಅವಕಾಶ ಇಲ್ವಲ್ಲ? ನಮ್ಮ ಕಣ್ಮುಂದೆಯೇ ಅನೇಕರು ಗತಿಸಿ ಹೋಗ್ತಿದ್ದಾರಲ್ಲವೋ? ಎದುರು ನೋಡದಿರುವ ಪರಿಸ್ಥಿತಿಯಲ್ಲಿ ಮರಣಗಳ ಕುರಿತು ನಾವು ಕೇಳುತ್ತಲೇ ಇದ್ದೇವಲ್ಲವೇ? ಕಳೆದ ವರ್ಷದಲ್ಲಿ ಫ್ಲೈಟ್ನಲ್ಲಿ ಹೋಗುವಂತಹವರೆಲ್ಲರೂ ಫ್ಲೈಟ್ ಹತ್ತೋದು ಇಳಿಯೋದು ಅಂದರೆ ಎಷ್ಟು ಕಷ್ಟ ನೋಡಿ, ಎಷ್ಟು ಒತ್ತಡ ನೋಡಿ, ಎಷ್ಟು ವೇಟಿಂಗ್ ಪೀರಿಯಡ್ ಇರುತ್ತೆ ಗೊತ್ತಾ? ನನಗಂತೂ ಅಭ್ಯಾಸ ಆಗಿಬಿಟ್ಟಿದೆ. ಬಹಳ ಬೇಸರ ಕೂಡ ಬರುತ್ತೆ. ಆದರೆ ದೇವರು ಕ್ಷೇಮ ಕೊಡ್ತಿರೋದ್ರಿಂದ ಬೇಸರಗೊಳ್ಳದೆ ಸ್ತುತಿಸಬೇಕೆನ್ನುವುದೇ ದೇವರು ನನಗೆ ಜ್ಞಾಪಕಗೊಳಿಸ್ತಾರೆ. ಕಾರಣ, ಫ್ಲೈಟ್ನಲ್ಲಿ ಹೋಗುವಂಥವರಿಗೆ ದೇವರು ಕಾವಲು ಇಲ್ಲದಿರೋದಾದರೆ, ನಮಗೇನಾದರೂ ಚಿಕ್ಕ ಆಕ್ಸಿಡೆಂಟ್ ಆದರೆ ಬಸ್ನಲ್ಲಾಗಲಿ ಬೈಕ್ನಲ್ಲಾಗಲಿ ಹೋದಾಗ ಕೈಕಾಲು ಫ್ರ್ಯಾಕ್ಚರ್ ಆಗ್ಬೋದೇನೋ. ಆದರೆ ಗಾಳಿಯಲ್ಲಿ ನಾವು ಬೆರೆತುಕೊಂಡಾಗ ಇನ್ನು ಅಂಥವರ ಪ್ರಾಣಕ್ಕೆ ಆಧಾರವೇ ಇರಲ್ವಲ್ಲ. 250ಕ್ಕಿಂತಲೂ ಹೆಚ್ಚು ಜನರು ಆ ಫ್ಲೈಟ್ನಲ್ಲಿ, ಕೆಲವರು ಬ್ರಿಟಿಷ್ ಸಿಟಿಜನ್ಸ್ ಇದ್ರಂತೆ, ಇಂಡಿಯನ್ಸ್ ಇದ್ರಂತೆ, ಬಹಳ ಮುಖ್ಯವಾದವರಿದ್ರಂತೆ. ಆದರೆ ಮರಣಕ್ಕೆ ಪಕ್ಷಪಾತವೇ ಇಲ್ಲದ ಹಾಗೆ, ಮರಣ ಯಾವಾಗ ಯಾರಿಗೆ ಹೇಗೆ ಬರುತ್ತದೆಂದು ಗೊತ್ತಿಲ್ಲದ ಹಾಗೆ ಆ ಫ್ಲೈಟ್ ಭಯಂಕರವಾದ ವಿಪತ್ತಿಗೆ ಗುರಿಯಾಯಿತು. ಅಂದರೆ ಫ್ಲೈಟ್ನಲ್ಲಿ ಹೋದರೆ ಆಕ್ಸಿಡೆಂಟ್ ಆಗುತ್ತೆ, ಫ್ಲೈಟ್ನಲ್ಲಿ ಹೋದರೆ ಕೇಡುಂಟಾಗುತ್ತೆ ಅಂದ್ಕೊಳ್ಳೋದಾದ್ರೆ ಅದು ಬಹಳ ವಿಪರೀತವಾಗಿ ನಡೆದಿದೆ ಅಲ್ಲವೇ? ಅಲ್ಲಿನ ಹಾಸ್ಟೆಲ್ ಬಿಲ್ಡಿಂಗ್ ಮೇಲೆ ಅದು ಬಿದ್ದಾಗ ಅಲ್ಲಿನ ಸ್ಟೂಡೆಂಟ್ಸ್ ಅನೇಕ ಜನರು ಗಾಯಕ್ಕೆ ಗುರಿಯಾಗಿ ಅನೇಕರು ಮರಣ ಕೂಡ ಹೊಂದಿದ್ರು. ನೋಡಿರಿ, ನಾನು ಫ್ಲೈಟ್ ಹತ್ತೋದಿಲ್ಲ, ಇಲ್ಲವೇ ಟ್ರೇನ್ ಹತ್ತೋದಿಲ್ಲ, ಇಲ್ಲವೇ ಯಾವ ಬೈಕ್ ಕೊಂಡ್ಕೊಳ್ಳಲ್ಲ, ಆಕ್ಸಿಡೆಂಟ್ಗಳಾಗ್ತವೆ, ಬಸ್ನಲ್ಲಿ ಹೋಗೋದಿಲ್ಲ, ಪ್ರಯಾಣದ ಭಯ ನನಗಿದೆ ಅಂದ್ಕೊಳ್ತಾ ಇರೋದಾದ್ರೆ ಹಾಗಾದರೆ ಈ ಲೋಕದಲ್ಲಿ ನಾವು ಬದುಕೋದೇ ಇಲ್ಲ. ಒಮ್ಮೆ ಒಬ್ಬ ವ್ಯಕ್ತಿಗೆ, ಬಹಳ ದೊಡ್ಡ ಗೆಜೆಟೆಡ್ ಆಫೀಸರ್ ಆಗಿದ್ದ, ಬಹಳ ಮುಖ್ಯವಾದ ಆಫೀಸರ್ ಆಗಿದ್ದ, ಅವರಿಗೆ ಫಸ್ಟ್ ಕ್ಲಾಸ್ ಸೀಟಿನ ಪಾಸ್ ಕೊಡ್ತಾರೆ ಟ್ರೈನ್ನಲ್ಲಿ. ಆದರೆ ಅವನು ಯಾವತ್ತೂ ಫಸ್ಟ್ ಕ್ಲಾಸ್ ಹತ್ತೋದಿಲ್ಲಂತೆ. ಒಮ್ಮೆ ಅವರ ಮಿತ್ರನು ಕೇಳಿದನಂತೆ, ಯಾಕೆ ಸರ್ ನೀವು ಫಸ್ಟ್ ಕ್ಲಾಸ್ ಹತ್ತೋದಿಲ್ಲ? ಫ್ರೀ ಟಿಕೆಟ್ ಇದೆಯಲ್ಲವೋ, ಆದರೆ ನೀವು ಯಾಕೆ ಅಲ್ಲಿ ಹತ್ತೋದಿಲ್ಲ ಅಂತ ಕೇಳಿದ್ರೆ, ಆ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಯಾವಾಗಲೂ ಟ್ರೇನ್ನಲ್ಲಿ ಇಂಜಿನ್ ಹಿಂದ್ಗಡೆಯೇ ಇರುತ್ತೆ, ಇಲ್ಲವಾದ್ರೆ ಲಾಸ್ಟ್ ಇರುತ್ತೆ ಅಂದ್ರಂತೆ. ಇದ್ರೆ ಏನಾಯ್ತು, ಮುಂದ್ಗಡೆಯಿಂದ ಏನಾದರೂ ಒಂದು ವೇಳೆ ಆಕ್ಸಿಡೆಂಟ್ ಆದರೆ ಮುಂದಿನ ಬೋಗಿಯಲ್ಲಿರುವ ನಮಗೆ ಅಪಾಯ ಆಗುತ್ತೆ ಎಂಬ ಭಯ, ಹಿಂದ್ಗಡೆಯಿಂದ ಏನಾದರೂ ಗುದ್ದಿದ್ರೆ ನಾವೇ ಎಲ್ಲಿ ಮೊದಲು ಪ್ರಾಣ ಕಳ್ಕೊಳ್ತೇವೆ ಎಂಬ ಭಯ, ಅದಕ್ಕೆ ಮಧ್ಯದಲ್ಲಿರುವ ಬೋಗಿ ಹತ್ತುತ್ತೇನೆ ಅಂದ. ಆದರೆ ಕೆಲವೊಂದು ಸಾರಿ ಹಳಿ ತಪ್ಪುವಾಗ ಮಧ್ಯದಲ್ಲಿರುವ ಬೋಗಿಗಳಿಗೂ ಕೂಡ ಪ್ರಮಾದ ತಪ್ಪಿದಲ್ವಲ್ಲ. ನೋಡಿರಿ, ದೇವರು ಕಾಪಾಡದೇ ಇದ್ದರೆ ನಾವೆಷ್ಟೇ ಜಾಗ್ರತೆ ವಹಿಸಿದ್ರೂ ಸಹ ಅದು ನೆರವೇರಲ್ಲ ಪ್ರಿಯರೇ. ಭಯಪಡುವ ಅಗತ್ಯವಿಲ್ಲ. ಮರಣ ಆಗಿರ್ಬೋದು, ನಮ್ಮ ಕಾಲಗತಿಗಳಾಗಿರ್ಬೋದು, ದೇವರ ಕೈಯಲ್ಲಿವೆ. ಆತನ ಅನುಮತಿ ಇಲ್ಲದೆ ಆತನನ್ನು ನಂಬಿದವರಿಗೆ ಯಾವ ಕೇಡು ಆಗುವುದಿಲ್ಲ. ಮರಣದಿಂದ ತಪ್ಪಿಸುವುದು ಯೆಹೋವನ ವಶದಲ್ಲಿದೆ ಎಂದು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಒಮ್ಮೆ ನೋಡೋಣ ಬನ್ನಿ. ಮರಣದಿಂದ ತಪ್ಪಿಸುವುದು ಯೆಹೋವನ ವಶದಲ್ಲುಂಟು. ಕೀರ್ತನೆ 68ನೇ ಅಧ್ಯಾಯ 20ನೇ ವಚನ. ನಮ್ಮ ದೇವರು ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ದೇವರಾಗಿದ್ದಾರೆ. ನಮ್ಮ ದೇವರು ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ದೇವರಾಗಿದ್ದಾರೆ. ಕರ್ತನಾದ ಯೆಹೋವನು ಮರಣಕ್ಕೆ ತಪ್ಪಿಸ ಶಕ್ತನಾಗಿದ್ದಾನೆ. ಮರಣದಿಂದ ತಪ್ಪಿಸುವಂಥದ್ದು ಕರ್ತನಾದ ಯೆಹೋವನ ವಶ. ನಿಜವಾಗ್ಲೂ ಈ ದಿನ ನಾವು ಸಜೀವವಾಗಿರೋದಾದರೆ, ಅಂದರೆ ನೀವು ಸಜೀವವಾಗಿದ್ದೀರ್ತಾನೆ, ನಾವು ಸಜೀವವಾಗಿ ಇರೋದಾದರೆ ಅದು ದೇವರು ನಮ್ಮನ್ನು ಕಾಪಾಡಿದ್ದಾರೆಂದರ್ಥ. ಯಾಕೆ ಸಜೀವವಾಗಿದ್ದೇವೆ?
ಬೇರೆಯವರಿಗಿಂತಲೂ ನಾವೇನಾದರೂ ದೊಡ್ಡವರಾಗಿದ್ದೇವೋ, ಗಣ್ಯರಾಗಿದ್ದೇವೋ? ಈಗ ತಾನೇ ಮಾಡಿದ ಪ್ರಾರ್ಥನೆ ನೀವು ಗಮನಿಸಿದ್ಯಾದರೆ, ಯಾಕೆ ದೇವರು ನಮ್ಮನ್ನು ಬದುಕಿಸಿದ್ದಾರೆ ಎಂದು ನೋಡುವುದಾದರೆ, ಆತನನ್ನು ಆರಾಧಿಸುವುದಕ್ಕಾಗಿ, ಆತನನ್ನು ಸ್ತುತಿಸುವುದಕ್ಕಾಗಿ, ಆತನ ಚಿತ್ತ ಮಾಡುವುದಕ್ಕಾಗಿ, ಆತನ ಪ್ರಣಾಳಿಕೆಗಳನ್ನು ನಾವು ನೆರವೇರಿಸುವುದಕ್ಕಾಗಿ. ಬದುಕುತ್ತಿದ್ದೇವೆ ಎಂದು ಹೇಳಿಕೊಂಡ್ರೆ ಸಾಕಾಗುವುದಿಲ್ಲ. ಆದರೆ ದೇವರಿಗೋಸ್ಕರ ಬದುಕುತ್ತಿದ್ದೇವೋ? ದೇವರು ಆಶಿಸಿದ ಸ್ಥಾನದಲ್ಲಿ ಬದುಕುತ್ತಾ ಇದ್ದೇವೋ? ಆಯಾ ದಿನಕ್ಕೆ ತಕ್ಕಂತೆ ದೇವರ ಚಿತ್ತವನ್ನು ಅರಿತುಕೊಂಡು ಪ್ರಯೋಜನಕರವಾದ ಜೀವಿತ ಜೀವಿಸುತ್ತಾ ಇದ್ದೇವೋ? ನಮ್ಮನ್ನು ಹೆತ್ತಿದಂಥವರಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ದೇಶಕ್ಕೆ, ಇನ್ನು ಯೇಸುವಿನ ಮಕ್ಕಳಾಗಿರೋದಾದರೆ ಸಭೆಗೆ, ಈ ಲೋಕಕ್ಕೂ ಕೂಡ ಆಶೀರ್ವಾದಕರವಾಗಿ ಜೀವಿಸಬೇಕಂತಲೇ ತಾನೇ ನಮ್ಮನ್ನು ಸಜೀವರ ಸಂಖ್ಯೆಯಲ್ಲಿಟ್ಟಿರೋದು. ಸಜೀವವಾಗಿರುವವರು ತಾನೇ ಸಜೀವವುಳ್ಳ ದೇವರನ್ನು ಸ್ತುತಿಸೋದು. ಮೃತರು ನಿನ್ನನ್ನು ಸ್ತುತಿಸುವರೋ? ನೋಡಿ, ದೇವರನ್ನು ಸ್ತುತಿಸದೇ ಇರುವವನು, ತನ್ನ ಬದುಕನ್ನು ಗುಣಗುಟ್ಟುತ್ತಾ ಗೋಳಾಡುತ್ತಾ ಮುಂದೆ ಸಾಗಿಸುವವನು, ಅವನು ಸತ್ತವನಿಗಿಂತಲೂ ಹೀನವಾದ ಸ್ಥಿತಿಯಲ್ಲಿದ್ದವನೆಂದರ್ಥ. ಕರ್ತನನ್ನು ಸ್ತುತಿಸುವುದನ್ನು ನಾವು ಕಲಿತುಕೊಳ್ಳಬೇಕು. ಮೇಲಾಗಲಿ ಕೀಡಾಗಲಿ ಆತನು ನಮ್ಮ ಸಂಗಡ ಇರುವಾಗ ಪ್ರತಿ ಕೇಡಿನಿಂದ ನಾವು ತಪ್ಪಿಸಲ್ಪಡ್ತೇವೆ. ನಮ್ಮ ಕಾಲ ಗತಿಗಳು ಆತನ ಕೈಯಲ್ಲಿವೆ. ಕೀರ್ತನೆ 31. ಕೀರ್ತನೆ 31ರಲ್ಲಿ ಒಂದು ವಚನ ನೋಡ್ತೇವೆ ನೋಡಿ. ಕೀರ್ತನೆ 31. ಕೀರ್ತನೆ 31ನೇ ಅಧ್ಯಾಯ 15ನೇ ವಚನ. ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ, ಹಿಂದಟ್ಟುವ ಶತ್ರುಗಳಿಗೆ ನನ್ನನ್ನು ತಪ್ಪಿಸಿ ಕಾಪಾಡು. ನನ್ನ ಆಯುಷ್ಕಾಲವು ಅಂದರೆ ನನ್ನ ಸಮಯವು ನಿನ್ನ ಕೈಯಲ್ಲಿವೆ ದೇವರೇ ಎಂದು ನಂಬುವಂಥವನು ಗಾಢಾಂಧಕಾರದಲ್ಲಿ ಸಂಚರಿಸಿದರೂ ಯಾವ ಅಪಾಯವೂ ಸಂಭವಿಸದು. ಇತ್ತೀಚೆಗೆ 2-3 ದಿನದ ಹಿಂದೆ ಕೇಳಿದಿರಲ್ಲವೇ, ನಾವು ಹೋಗುವಾಗಲೂ ಬರುವಾಗಲೂ ಕಾಪಾಡುವ ದೇವರು ಆತನೇ. ಈ ಭಯಂಕರವಾದ ಲೋಕದಲ್ಲಿ ಎಲ್ಲಿಯೂ ಯಾವ ಕಡೆಯೂ ಸುರಕ್ಷತೆ ಇಲ್ಲದ ಲೋಕದಲ್ಲಿ ನಾವಿದ್ದೇವೆ. ಹೊರಗಡೆ ಹೋದವನು ಕ್ಷೇಮವಾಗಿ ಸುರಕ್ಷಿತವಾಗಿ ಒಳಗೆ ಬರ್ತಾನೆ ಎಂಬ ಒಂದು ಪ್ರಶ್ನಾರ್ಥಕವಾಗಿಯೇ ಉಳ್ಕೊಳ್ತಿದೆ. ಅದಕ್ಕಾಗಿಯೇ ದೇವರೇ, ನಿಮ್ಮ ಸನ್ನಿಧಿ ನನ್ನೊಂದಿಗೆ ಬರದಿದ್ದರೆ ನಮ್ಮನ್ನು ಮುಂದಕ್ಕೆ ಕರೆದೊಯ್ಬೇಡಿರಿ ಎಂದು ಪ್ರಾರ್ಥನೆ ಮಾಡಿ ಮುಂದೆ ಸಾಗುವುದನ್ನು ನಾವು ಕಲಿತುಕೊಳ್ಳಬೇಕು. ಸಾವಿಗೆ ಭಯಪಡಬಾರದು. ಪ್ರತಿಯೊಬ್ಬನು ಮರಣ ಹೊಂದಲೇಬೇಕು. ಪೌಲನು ಹೇಳ್ತಾನೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ನನಗೆ ಲಾಭ ಎಂದು ಹೇಳುವಂಥದ್ದು ಅವಶ್ಯಕವಾಗಿದೆ. ಅಂದರೆ ಸಾವು ಮರಣವನ್ನು ಎದುರುಗೊಳ್ಳಲು ನಾವು ಸಿದ್ಧರಾಗಿರಬೇಕು. ದೇವರ ಮುಂದೆ ನೀವು ಯಥಾರ್ಥವಾಗಿ ನಡ್ಕೊಳ್ಳುವಾಗ, ನಿಮ್ಮ ಹೃದಯ ದೇವರ ಮುಂದೆ ಸರಿಯಾಗಿಟ್ಟುಕೊಳ್ಳುವಾಗ, ಅದಕ್ಕೆ ಡಿ.ಎಲ್. ಮೋಡಿ ಎಂಬ ಭಕ್ತನು ಹೇಳಿದ್ದಾರೆ, ಕೀಪ್ ಅ ಶಾರ್ಟ್ ಅಕೌಂಟ್ ವಿತ್ ಗಾಡ್. ದೇವರೊಂದಿಗೆ ಯಾವಾಗಲೂ ನಿಮ್ಮ ಲೆಕ್ಕ ಸರಿಪಡಿಸಿಕೊಳ್ಳಿರಿ, ನಿಮ್ಮ ಮನಸಾಕ್ಷಿ ಸರಿಯಾಗಿಟ್ಕೊಳ್ರಿ. ತೀರ್ಪಿಗೆ ಗುರಿಯಾಗದಂತೆ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಮೇಲಿಂದ ಮೇಲೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡುತ್ತಾ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಪರಲೋಕ ಎನ್ನುವ ರೀತಿಯಲ್ಲಿ ನಾವು ಬದುಕಬೇಕು ಎನ್ನುವುದು ದೇವರ ಉದ್ದೇಶವಾಗಿದೆ. ಬಹಳಷ್ಟು ಜನ ಈ ದಿನ ನರಕದೊಳಗೆ ತಳ್ಳಿ ಹಾಕಲು ಶಕ್ತನಾಗಿರುವಂತಹ ದೇವರಿಗಿಂತಲೂ ಕೇವಲ ನಮ್ಮ ದೇಹವನ್ನೇ ಕೊಲ್ಲುವಂತಹ ಮನುಷ್ಯರಿಗೆ ಅನೇಕರು ಹೆಚ್ಚು ಭಯಪಡ್ತಾರೆ. ನಮ್ಮ ದೇಹ ಸತ್ತಿದ್ದಾಗ್ಯೂ ನಮ್ಮ ಆತ್ಮ ದೇವರ ಬಳಿಗೆ ಹೋಗ್ತದೆ ಎಂಬ ಸಂಗತಿ ನಾವು ಗುರುತಿಸೋದಾದರೆ, ದೇವರೊಂದಿಗೆ ನಾನು ಜೀವಿಸಬೇಕು, ದೇವರ ರಾಜ್ಯದ ವಾರಸುದಾರರಾಗಬೇಕೆಂಬ ಆಸೆಯುಳ್ಳವರಾಗಿ ಈ ಲೋಕದಲ್ಲಿ ಪಾಪದಿಂದ ದೂರ ಇರುತ್ತೇವೆ. ನಮ್ಮ ಆತ್ಮವನ್ನು ರಕ್ಷಿಸಬಲ್ಲಂತಹ ಕರ್ತನ ಮಾರ್ಗಗಳಲ್ಲಿ ನಡೆಯುವವರಾಗಿರ್ತೇವೆ. ಬೆಲ್ಶಚ್ಚರನಿಗೆ ಒಂದು ಕನಸು ಬಿದ್ದಾಗ ಆ ಕನಸಿನ ಅರ್ಥವನ್ನು ದಾನಿಯೇಲನು ತಿಳಿಯಪಡಿಸುತ್ತಾನೆ. ನೋಡೋಣ ಬನ್ನಿ. ಬೆಲ್ಶಚ್ಚರನ ಬಗ್ಗೆ ಎಲ್ಲಿ ನೋಡ್ತೇವೆ? ದಾನಿಯೇಲನ ಪುಸ್ತಕ 5ನೇ ಅಧ್ಯಾಯ. ಬನ್ನಿರಿ ನೋಡಿಕೊಳ್ಳೋಣ. ದಾನಿಯೇಲನ ಪುಸ್ತಕ 5ನೇ ಅಧ್ಯಾಯ 23ನೇ ವಚನ ಓದುತ್ತೇನೆ ಕೇಳಿ. ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ಘನಪಡಿಸಲೇ ಇಲ್ಲ. ಮತ್ತೊಮ್ಮೆ ಓದುತ್ತೇನೆ ಕೇಳಿ. ದಾನಿಯೇಲ 5ನೇ ಅಧ್ಯಾಯ 23ನೇ ವಚನದ ಕೆಳಭಾಗ ಓದುತ್ತೇನೆ ಕೇಳಿ.
ನಿನ್ನ ಪ್ರಾಣವು ಯಾರ ಕೈಯಲ್ಲಿದೆಯೋ, ನಿನ್ನ ಸ್ಥಿತಿಗತಿಗಳು ಯಾರ ಅಧೀನವೋ ಆ ದೇವರನ್ನು ನೀನು ಘನಪಡಿಸಲೇ ಇಲ್ಲ. ಏನಂತೆ? ನಿನ್ನ ಪ್ರಾಣವು, ನಿನ್ನ ಸಕಲ ಮಾರ್ಗಗಳು ಯಾವ ದೇವರ ಕೈಯಲ್ಲಿವೆ? ಆಕಾಶವನ್ನು, ಭೂಮಿಯನ್ನು, ಸಕಲ ಸೃಷ್ಟಿಯನ್ನು ಸೃಷ್ಟಿಸಿದ ದೇವರ ಕೈಯಲ್ಲಿವೆ. ಸಮುದ್ರಗಳಿಗೆ ಸರಹದ್ದನ್ನು ನೇಮಿಸಿರುವ ದೇವರ ವಶಗಳಲ್ಲಿವೆ. ನಿಮ್ಮನ್ನು ನನ್ನನ್ನು ತನ್ನ ಸ್ವಂತ ಹೋಲಿಕೆಯ ಮೇರೆಗೆ ತನ್ನ ಸ್ವರೂಪದಲ್ಲುಂಟು ಮಾಡಿಕೊಂಡು ನಾವು ತಾಯಿಗರ್ಭದಲ್ಲಿ ಇನ್ನೂ ಪಿಂಡವಾಗಿರುವಾಗಲೇ ನಮ್ಮನ್ನು ಅರಿತಿರುವ ನಮ್ಮ ದೇವರ ವಶಗಳಲ್ಲಿವೆ. ನಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಿಗೆ ನಾವು ಅಧೀನರಾಗಬೇಕು, ಭಯಪಡಬೇಕು, ವಿಧೇಯರಾಗಬೇಕು, ಪ್ರೀತಿಸಬೇಕು, ಆರಾಧಿಸಬೇಕು. ನಾವು ಪಾಪದಲ್ಲಿ ಬಿದ್ದಾಗ, ಸೈತಾನನಿಗೆ ಗುರಿಯಾದಾಗ, ಸೈತಾನನಿಗೆ ಒಳಗಾದಾಗ, ಸೈತಾನನಿಗೆ ನಾವು ಋಣಸ್ಥರಾಗಿದ್ದಾಗ ನಮ್ಮ ಋಣದ ಭಾರದಿಂದಲೂ, ನಮ್ಮ ಪಾಪದ ಭಾರದಿಂದಲೂ, ಶಾಪದಿಂದಲೂ ನಮ್ಮನ್ನು ಬಿಡಿಸುವುದಕ್ಕಾಗಿ ನಮಗೋಸ್ಕರ ಕಲ್ವರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ನನಗೆ ಬೆಲೆ ಕೊಟ್ಟು ಕೊಂಡುಕೊಂಡಿರುವಂತಹ ದೇವರಿಗೆ ನಾನು ವಶವಾಗಬೇಕು. ಅಷ್ಟಕ್ಕೂ ದೇವರ ಕೈಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟಿದ್ದೀರಾ? ದೇವರ ಚಿತ್ತವನ್ನು ಅರಿತುಕೊಂಡಿದ್ದೀರಾ? ದೇವರ ಜೊತೆ ಇರುವಿಕೆ ಕೋರಿಕೊಳ್ತಾ ಇದ್ದೀರಾ? ಯೇಸುವಿನ ದೃಷ್ಟಿ ನಿಮ್ಮ ಮೇಲೆ ಇದೆ ಎಂದು ನಂಬುತ್ತಾ ಇದ್ದೀರಾ? ಪ್ರತಿಯೊಂದಕ್ಕೂ ಭಯಪಡ್ತಾ ಈ ಲೋಕದಲ್ಲಿ ಕೈ ಕಟ್ಕೊಂಡು ಕೂತ್ಕೊಳ್ಳೋದಾದ್ರೆ ನಮ್ಮ ಬದುಕಿನಲ್ಲಿ ಏನೂ ಸಾಧಿಸಲಿಕ್ಕಾಗಲ್ಲ. ಕರ್ತನು ನಮ್ಮ ಸಂಗಡ ಇರುವುದಾದರೆ ಅದು ಎಂಥದೇ ಪರಿಸ್ಥಿತಿಯಾಗಿದ್ರೂ ಕೂಡ, ಅಗ್ನಿಗುಂಡಿಯಲ್ಲಿಯೂ ಕೂಡ ಸುರಕ್ಷಿತರಾಗಿದ್ರು ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು. ಸಿಂಹಗಳ ಗವಿಯಲ್ಲಿಯೂ ಕೂಡ ಯಾವ ಅಪಾಯ ಬರದ ಹಾಗೆ ಸಿಂಹಗಳ ಬಾಯಿಗಳು ಮುಚ್ಚಲ್ಪಟ್ಟಿದ್ದವು ಆ ದಾನಿಯೇಲನ ವಿಷಯದಲ್ಲಿ. ಇಸ್ರಾಯೇಲ್ ಜನಾಂಗದವರು ಭಯಂಕರವಾದ ಬಿಸಿಲಿನಿಂದ ಕೂಡಿದ ಮರಳುಕಾಡಿನಲ್ಲಿ ನಡೆಯುವಾಗ ಮೇಘಸ್ತಂಭವಾಗಿ ದೇವರು ಅವ್ರ ಜೊತೆ ಇದ್ರು. ಯಾವುದೇ ಎಲೆಕ್ಟ್ರಿಸಿಟಿ ಇಲ್ಲದಂತಹ ಕಾರ್ಗತ್ತಲಾಗಿರುವ ರಾತ್ರಿ ವೇಳೆಯಲ್ಲಿ ಅಗ್ನಿಸ್ತಂಭವಾಗಿ ದೇವರವರಿಗೆ ಬೆಳಕು ಕೊಟ್ರು. ನಿಮ್ಮ ಮಾರ್ಗಗಳನ್ನು ಅರಿತಿರುವ ದೇವರು ನಿಮ್ಮನ್ನು ಕಾಯ್ದು ಕಾಪಾಡುವ ಆತನಾಗಿದ್ದಾರೆ. ನಮ್ಮ ಜೊತೆ ಇರುವಂತಹ ದೇವರು ನಮ್ಮೊಂದಿಗೆ ಇರುವಾಗ ನಮ್ಮ ಸುತ್ತಲೂ ಎಂಥದೇ ಪ್ರಕೃತಿ ವಿಕೋಪಗಳು ಎದುರಾದ್ರೂ ಕೂಡ, ಎಂಥದೇ ಕೇಡು ಶಾಪ ಉಂಟಾದ್ರೂ ಕೂಡ, ಎಂಥದೇ ಸೈತಾನನ ತಂತ್ರಗಳು ನಮ್ಮನ್ನು ಬಂಧಿಸಬೇಕೆಂದು ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ಬಿಡಿಸುವ ದೇವರಾಗಿ, ರಕ್ಷಿಸುವ ದೇವರಾಗಿ, ಕಾಪಾಡುವ ದೇವರಾಗಿ ತನ್ನ ಹಸ್ತ ನಮ್ಮ ಮೇಲಿಟ್ಟು ನಮ್ಮನ್ನು ಭದ್ರಪಡಿಸುವಂತಹ ದೇವರಾಗಿದ್ದಾರೆ. ನಿಜವೇ ಪ್ರಿಯರೇ, ಬೆಳಗ್ಗೆ ಪ್ರತಿದಿನ ನೀವು ಪ್ರಾರ್ಥನೆ ಮಾಡಿಕೊಳ್ಳಿರಿ. ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರಲ್ಲವೋ, ಪ್ರಾರ್ಥಿಸಿ ಕಳಿಸಿಕೊಡಿರಿ. ಮಕ್ಕಳು ಸುರಕ್ಷಿತವಾಗಿ ಹೋಗಿ ಬರುವಂಥದ್ದು ಬಹು ಅಪರೂಪವಾಗಿ ದಿನ ಕಾಣಿಸುತ್ತೆ. ಹೊರಗಡೆ ಹೋದ ಮಕ್ಕಳು ಲೋಕ ಮಾಲಿನ್ಯದಿಂದ, ಲೋಕದ ಕೆಟ್ಟ ಚಟಗಳಿಂದ, ದುರಭ್ಯಾಸಗಳಿಂದ ಚಿಕ್ಕ ವಯಸ್ಸಿನಲ್ಲಿಯೇ, ಸ್ಕೂಲ್ನಲ್ಲೇ, ಆ ಸ್ಟೇಜ್ನಲ್ಲೇ ಅನೇಕ ವಿಧವಾದ ಪಾಪ ಕಾರ್ಯಗಳಿಗೆ, ದುರಭ್ಯಾಸಗಳಿಗೆ ಬಂಧಿತರಾಗುವುದನ್ನು ನೋಡ್ತಿದ್ದೇವೆ. ನಿಮ್ಮ ಮಕ್ಕಳ ಸುತ್ತಲೂ ದೇವರ ಬೇಲಿ ಇರುವ ಹಾಗೆ ಪ್ರಾರ್ಥನೆಯೊಂದಿಗೆ ನಿಮ್ಮ ಮಕ್ಕಳನ್ನು ಕಳಿಸಿಕೊಡಿರಿ. ದೇವರ ಕೈಗೆ ಅವರನ್ನು ಒಪ್ಪಿಸಿಕೊಡಿರಿ. ನಾವು ಕಾಪಾಡ್ಲಿಕ್ಕಾಗಲ್ಲ ನಮ್ಮ ಮಕ್ಕಳನ್ನು, ನಮ್ಮನ್ನು ನಾವು ಕೂಡ ಕಾಪಾಡಿಕೊಳ್ಳಲಿಕ್ಕಾಗಲ್ಲ. ಆದರೆ ಯಾವ ದೇವರ ಕೈಯಲ್ಲಿ ನಮ್ಮ ಸಕಲ ಮಾರ್ಗಗಳಿವೆಯೋ ಆ ದೇವರು ನಮ್ಮನ್ನು ಕಾಪಾಡಬಲ್ಲರು. ಪ್ರತಿ ಮರಣವನ್ನು, ಕೇಡನ್ನು, ಸೈತಾನನ ತಂತ್ರಗಳನ್ನು ಅರಿತು ಅವುಗಳಿಂದ ತಪ್ಪಿಸುವ ದೇವರು ನಮ್ಮೊಂದಿಗಿರೋದ್ರಿಂದ ಆತನ ಜೊತೆ ಇರುವಿಕೆ ನಾವು ಕೋರಿಕೊಳ್ಳುವುದಾದರೆ ಸುರಕ್ಷಿತವಾಗಿರ್ತೇವೆ. ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಆತನಿಗೆ ಸಾಕ್ಷಿಗಳಾಗಿ ಜೀವಿಸುವವರಾಗಿರ್ತೇವೆ. ಈ ಲೋಕ ಬಿಟ್ಟು ಹೋದಾಗ ಆತನ ರಾಜ್ಯದಲ್ಲಿ ವಾರಸುದಾರರಾಗಿ ಇರುತ್ತೇವೆ. ಅದಕ್ಕೆ ನಾವು ಯೇಸುವನ್ನು ನಂಬುತ್ತಾ ಇದ್ದೇವೆ, ಆತನಲ್ಲಿ ವಿಶ್ವಾಸ ಇಡ್ತಿದ್ದೇವೆ. ನಾವು ಬದುಕಿದರೂ ಸತ್ತರೂ ಯೇಸುವಿನವರೇ ಎಂಬ ಸತ್ಯವನ್ನು ಮರೆಯಬಾರದು. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ದೇವರೇ ನಮ್ಮನ್ನು ಸಜೀವರ ಸಂಖ್ಯೆಯಲ್ಲಿಟ್ಟಿರುವುದಕ್ಕಾಗಿ ನಿಮ್ಮನ್ನೇ ಸ್ತುತಿಸ್ತೇವೆ. ನಮ್ಮ ಕಣ್ಮುಂದೆಯೇ ಅನುದಿನವೂ ಎಷ್ಟೋ ವಿಪತ್ತುಗಳು, ಎಷ್ಟೋ ಪ್ರಮಾದಗಳು, ಎಷ್ಟೋ ಅನಾರೋಗ್ಯಗಳು, ಎಷ್ಟೋ ಬಲಹೀನತೆಗಳನ್ನು ನೋಡ್ತಿದ್ದೇವೆ. ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ನಿಂದ, ಅನೇಕ ಆಕ್ಸಿಡೆಂಟ್ಸ್ಗಳಿಂದ, ವಿಪತ್ತುಗಳಿಂದ ಮರಣ ಹೊಂದುವುದನ್ನು ನೋಡ್ತಿದ್ದೇವೆ. ಅವರಲ್ಲಿ ನಮಗಿಂತಲೂ ಬಲಿಷ್ಠರು, ನಮಗಿಂತಲೂ ಐಶ್ವರ್ಯವಂತರು, ನಮಗಿಂತಲೂ ಶ್ರೇಷ್ಠರು ಇದ್ರು. ಅಂಥವರೇ ಲೋಕ ಬಿಟ್ಟು ಹೋಗುವಾಗ ನಾವೆಷ್ಟರವರು ಎಂದು ಗುರ್ತಿಸಿ ದೇವರೇ, ನಿಮ್ಮ ಕೃಪೆಯಲ್ಲಿ ನಾವು ಭದ್ರಪಡಿಸಲ್ಪಡುವ ಹಾಗೆ, ಬದುಕಿರುವ ಕಾಲವೆಲ್ಲ ನಿಮ್ಮನ್ನೇ ಘನಪಡಿಸುವ ಹಾಗೆ, ನಿಮಗೆ ಸಾಕ್ಷಿಗಳಾಗಿ ಬದುಕುವ ಹಾಗೆ, ನೀವು ಕೊಟ್ಟ ಜವಾಬ್ದಾರಿಕೆ ನಿರ್ವಹಿಸುವ ಹಾಗೆ, ತಂದೆಯಾಗಿ, ತಾಯಿಯಾಗಿ, ಯೌವನಸ್ಥರಾಗಿ, ಸೇವಕರಾಗಿ,
ವಿಶ್ವಾಸಿಗಳಾಗಿ ನಮ್ಮಲ್ಲಿ ಪ್ರತಿಯೊಬ್ಬರೂ ನಿಮಗೆ ಸಾಕ್ಷಿಗಳಾಗಿರುವ ಹಾಗೆ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಿರುವ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ನಮಗೆ ಉತ್ತರಿಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಈ ದಿನ ಶುಕ್ರವಾರವಲ್ಲವೋ ನಿಮ್ಮ ಸಭೆಗಳಲ್ಲಿ ಖಚಿತವಾಗಿಯೂ ಉಪವಾಸ ಪ್ರಾರ್ಥನೆ ಇದ್ದೇ ಇರುತ್ತೆ. ಹಾಗಾಗಿ ಉಪವಾಸ ಪ್ರಾರ್ಥನೆಗೆ ಕುಟುಂಬವಾಗಿ ಹೋಗಿ ತಪ್ಪದೆ ಪ್ರಾರ್ಥನೆ ಮಾಡ್ರಿ. ಕರ್ತನು ನಿಮ್ಮ ಜೀವಿತದಲ್ಲಿ ಎಂತಹ ಅದ್ಭುತ ಕಾರ್ಯ ಮಾಡ್ತಾನೆಂದು ಅನುಭವಪೂರ್ವಕವಾಗಿ ತಿಳಿದುಕೊಳ್ಳಿರಿ. ನಾವು ಕೂಡ ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರ್ತೇವೆ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾ ಕಾಲಕ್ಕೂ ನಿಮ್ಮೊಂದಿಗಿರಲಿ.